ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಹಾಗೂ ಶೇರ್ಗಳಿಗಾಗಿ ಕಿಡಿಗೇಡಿಗಳು ನಟ ನಟಿಯರ ಸಾವಿನ ಪೋಸ್ಟರ್ಗಳನ್ನು ಹಾಕ್ತಾ ಇದ್ದಾರೆ. ಹಿರಿಯ ನಟ ದೊಡ್ಡಣ್ಣ ಉಮಾಶ್ರೀ ಅವರ ಸಾವಿನ ಪೋಸ್ಟರ್ಗಳು ಇತ್ತೀಚೆಗಷ್ಟೇ ಫೇಸ್ಬುಕ್ನಲ್ಲಿ ಕಿಡಿಗೇಡಿಗಳು ಅಪ್ಲೋಡ್ ಕೂಡ ಮಾಡಿದ್ರು. ಇದೀಗ ಹಿರಿಯ ಹಾಸ್ಯ ಕಲಾವಿದ ವೈಜನಾಥ್ ಬಿರಾದರ್ ಅವರ ನಿಧನ ಪೋಸ್ಟರ್ ಅನ್ನು ಕೂಡ ಹಾಕಲಾಗಿದೆ. ಈ ಕುರಿತು ಪೊಲೀಸರಿಗೆ ದೂರನ್ನ ಕೂಡ ನೀಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಟರಾದಂತಹ ವೈಜನಾಥ್ ಬಿರಾದರ್ ಅವರೇ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ವಾಟ್ಸಪ್ ಫೇಸ್ಬುಕ್ ಎಲ್ಲ ಕಡೆ ಬಿಟ್ಟಿದ್ದಾರೆ. ನಾನು ಆರಾಮಾಗಿದ್ದೀನಿ, ನನಗೆ ತೊಂದರೆ ಆಗಿಲ್ಲ, ಯಾರು ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರು ಈ ತರ ಹಾಕ್ತಾರೆ, ಅವ್ರಿಗೇನೋ ಖುಷಿ ಸಿಗ್ಬೋದು. ಆದ್ರೆ ಸಂಸಾರ ಇರುತ್ತೆ, ಅಪ್ಪ ಅಮ್ಮ ಇರ್ತಾರೆ, ಅಣ್ಣ ತಂಗಿ ಎಲ್ಲರೂ ಇರ್ತಾರೆ. ಆದ್ರೆ ಅವರು ಹಿರಿಯರನ್ನೇ ಅವ್ರು ಏನೋ ಗಾಬರಿ ಏನಾದ್ರು ಯಾರು ಹೊಡೆಯೋದಕ್ಕೆ. ಅದಕ್ಕೆ ದಯವಿಟ್ಟು ತಾವು ಯಾರು ಗಾಬರಿ ಆಗಬೇಡಿ, ನಾನು ಆರಾಮಾಗಿದ್ದೀನಿ. ಸದಾ ನಿಮ್ ಪ್ರೀತಿ ಹೀಗೆ ನನ್ನ ಮೇಲೆ ಇಲ್ಲ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ವೀಕ್ಷಕರೇ, ಇಲ್ಲಿ AI ಆಗಿರಬಹುದು ಅಥವಾ ಸೋಷಿಯಲ್ ಮೀಡಿಯಾ ಆಗಿರಬಹುದು, ನಮ್ಮ ಕೆಲಸಗಳನ್ನ ಈಸಿ ಮಾಡೋಕೆ ಅಥವಾ ಸುಳ್ಳು ಸುದ್ದಿಗಳನ್ನ ಕ್ರಿಯೇಟ್ ಮಾಡೋಕ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಬರುತ್ತೆ. ಆದರೆ ಸರ್, ಲೈಕ್ಸ್ ವ್ಯೂಸ್ಗೋಸ್ಕರ ಬದುಕಿದ್ದವರಿಗೆ ಶ್ರದ್ಧಾಂಜಲಿ ಹಾಕೋದು ಎಷ್ಟು ಸರಿ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿರುವಂಥದ್ದು. ತುಂಬ ದೊಡ್ಡ ನೋವಿನ ಸಂಗತಿ. ಈ ಹಿರಿಯ ಕಲಾವಿದರುಗಳು ನಮ್ಮನ್ನು ವರ್ಷಾನುಗಟ್ಟಲೆ ಮನರಂಜಿಸಿರ್ತಾರೆ. ಅವರು ಸಾವನ್ನು ಬಯಸುವಂಥದ್ದೇನಿದೆಯಲ್ಲ, ಈ ವಿಕೃತಿ ಕಿಡಿಗೇಡಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಅಂತ ನಾನೇ ಸ್ಟೇಷನ್ಗೆ ಹೋಗಿ ಕೂತ್ಕೊಂಡಿದ್ದೆ. ನಿರ್ದಾಕ್ಷಿಣ್ಯವಾಗಿ ಇಂಥವ್ರ ಮೇಲೆ ಕ್ರಮ ತಗೋಬೇಕು ಅನ್ನುವಂಥದ್ದಕ್ಕೋಸ್ಕರ ಹಿರಿಯ ನಟರು ಒಂದು 550ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದಾರೆ. ರಂಗಭೂಮಿ ಕಲಾವಿದ ವೈಜನಾಥ್ ಬಿರಾದರ್ ಅಂದರೆ ಸರಳತೆಯ ಪ್ರತೀಕ ಅಂತಲೇ ಕರಿತೀವಿ. ತುಂಬ ಸರಳವಾಗಿ ಅವರ ವ್ಯಕ್ತಿತ್ವನೂ ಅಷ್ಟೇ ಸಜ್ಜನಿಕೆಯ ವ್ಯಕ್ತಿತ್ವ. ಅವರು ಓಡಾಡುವ ರೀತಿ, ಅವರು ಜೀವಿಸೋ ರೀತಿ, ಇದೆಲ್ಲ ಮಾದರಿ. ಇವ್ರು ಎಷ್ಟು ದಿನ ಬದುಕಿರ್ತಾರೋ ಆ ಚಿತ್ರರಂಗದಲ್ಲಿ ಒಂದಷ್ಟು ಜನ ಇವರಿಂದ ಕಲಿಯುವಂಥದ್ದು ಇರುತ್ತೆ. ಎಷ್ಟೇ ಏನೇ ಮಾಡಿದ್ರೂ ಕೂಡ ನೆಲದ ಮೇಲೆ ನಿಂತ್ಕೊಂಡು ಓಡಾಡಬೇಕು ಅನ್ನೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಹಾಕಿಕೊಟ್ಟಿರೋ ಮಾರ್ಗದಲ್ಲಿ ಅಣ್ಣವರ ಲೆಕ್ಕಾಚಾರದಲ್ಲೇ ಇವ್ರು ಹೋಗ್ತಾ ಇರುವಂಥದ್ದು ಅವ್ರ ಹಾದಿನ. ಈಗ ಬರುವವರು ಇಂಥವ್ರನ್ನ ನೋಡಿ ಕಲಿಬೇಕು. 1-2 ಸಿನಿಮಾ ಆದ ನಂತರದಲ್ಲಿ ಅವರಿಗೆ ತಲೆ ಮೇಲೆ ಏನೇನೋ ಬಂದು ಕೂತ್ಕೊಳ್ತಾವಲ್ಲ, ಅದು ಆಗಬಾರ್ದು ಅನ್ನೋದಕ್ಕೆ ಇವರು 550-600 ಸಿನಿಮಾವರೆಗೂ ಬಂದರೂ ಕೂಡ ಒಂದು ಸರಳ ವ್ಯಕ್ತಿತ್ವದೊಂದಿಗೆ ಎಲ್ಲರ ಜೊತೆಗೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ವ್ಯಕ್ತಿತ್ವ ಅದು. ಅಂಥ ಜೀವ ಇನ್ನಿಲ್ಲ ಅನ್ನೋದು ಇವತ್ತು ಬೆಳಿಗ್ಗೆ ಬರುತ್ತೆ. ಫೇಸ್ಬುಕ್ಕಲ್ಲಿ ಅದು ಯಾರೋ ವಿಜಯ್ ಕುಮಾರ್ ಅನ್ನೋ ಆತ ಒಬ್ಬ ಫೇಸ್ಬುಕ್ಕಲ್ಲಿ ವೈರಲ್ ಮಾಡಿಬಿಡ್ತಾನೆ, ಪೋಸ್ಟ್ ಹಾಕ್ಕೊಂಬಿಡ್ತಾನೆ. ಅದು ಎಲ್ಲ ಕಡೆ ಹಬ್ಬಿಬಿಡುತ್ತೆ. ಎಲ್ರಿಗೂ ಶಾಕಿಂಗು, ಏನಪ್ಪ ಏನಾಯಿತು. ಯಾಕಂದರೆ ಒಂದಷ್ಟು ಆತಂಕ ಇದ್ದೇ ಇರುತ್ತೆ. ನಮ್ಮ ಪ್ರಶ್ನೆ ಇಷ್ಟೇ, ಇವರ ಪೋಸ್ಟ್ ಮಾಡುವಂಥ ಕೆಟ್ಟ ಗೀಳಿಗೆ ಇನ್ನೊಬ್ಬರ ಬದುಕನ್ನು ಬಲಿ ಕೊಡ್ತಾರಲ್ಲ, ಅವ್ರ ಬದುಕಿಗೆ ಒಂದು ಬೆಲೆ ಇದೆ ಅನ್ನುವಂಥದ್ದನ್ನೇ ಮರ್ತು ಬಿಡ್ತಾವಲ್ಲ ಇವು ಸೋಷಿಯಲ್ ಮೀಡಿಯಾದ ಕಿಡಿಗೇಡಿಗಳು. ಇವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು. ಯಾವ ಕಾಲಕ್ಕೂ ಇವ್ರನ್ನ ಬಿಟ್ಕೊಡ್ಬಾರ್ದು ಅಂತ. ಅವನು ಎಲ್ಲೇ ಅಡುಕೊಂಡಿದ್ರು ಕೂಡ ತಗೊಂಡು ಬರೋದಕ್ಕೆ ಇವತ್ತು ಸೈಬರ್ ಕ್ರೈಮ್ ಅನ್ನುವಂಥ ಒಂದು ಅಸ್ತ್ರ ಇದ್ದೇ ಇದೆ. ತಗೊಂಡು ಬಂದೇ ಬರ್ತಾರೆ. ಆದರೆ ಇವನಿಗೆ ಏನು ಶಿಕ್ಷೆ ಆಯಿತು ಅನ್ನೋದನ್ನು ಮತ್ತೆ ನಾವು ಸುದ್ದಿ ಮಾಡ್ತೀವಿ, ಕರ್ಕೊಂಬರಲಾಗಿದೆ ಅಂತ ಬಿಟ್ಟು. ಯಾಕಂದರೆ ಇಂಥವ್ರನ್ನ ಬಿಟ್ಟುಬಿಟ್ರೆ ಮತ್ತೆ ಒಂದಷ್ಟು ಜನರಿಗೆ ಇವರು ಅಂತ್ಯಕ್ಕೆ ಹಾಡಿಬಿಡ್ತಾರೆ. ಇವರು ಪೋಸ್ಟಲ್ಲಿ ಇವ್ರಿಗೆ ಬೇಕಾದಂಗೆ ಇವತ್ತು ಇಂಥ ನಟ ಇನ್ನಿಲ್ಲ ಅನ್ನೋದನ್ನು ಮೊನ್ನೆ ದೊಡ್ಡಣ್ಣ ಅವರು, ಉಮಾಶ್ರೀ ಅವರು, ಹಿರಿಯ ನಟ ಶ್ರೀನಾಥ್ಗೆ, ಎಲ್ರಿಗೂ ವಯಸ್ಸಾದ ಎಲ್ಲ ನಟರನ್ನು ಕೂಡ ಇವರ ಗೀಳಿಗೆ ಬಲಿ ತಗೊಂಡ್ಬಿಡ್ತಾರೆ. ಪೋಸ್ಟ್ ಮಾಡ್ಕೊಂಡ್ಬಿಡೋದು, ಅವ್ರು ವೈರಲ್ ಆಗೋದು, ಆ ಮೂಲಕ ಇವರ ಏನು ಪೇಜ್ ಇದೆ ಅದಕ್ಕೊಂದು ಚಾಲ್ತಿ ಕೊಟ್ಕೊಂಡ್ಬಿಡೋದು. ಅದಾದ ನಂತರದಲ್ಲಿ ಅದನ್ನು ಅಳಿಸೋದು, ಈ ಚಾಲ್ತಿಲಿರುವಂಥ ಪೇಜನ್ನು ಹಾಗೇ ಕಂಟಿನ್ಯೂ ಮಾಡೋದು. ಇಂಥ ಪೇಜ್ಗಳನ್ನು ಮೊದಲು ಬ್ಲಾಕ್ ಮಾಡಬೇಕು. ಅಂಥ ವ್ಯಕ್ತಿತ್ವಕ್ಕೆ ಆ ವ್ಯಕ್ತಿಗಳು ಯಾರ್ಯಾರು ಇದ್ದಾರೋ ಅವರನ್ನು ಹಿಡ್ಕೊಂಡು ಬಂದು ಲಾಠಿ ಮುರಿದು ಬಿಟ್ಟರೆ ಏನಾಗಿರುತ್ತೆ ಆ ಕ್ರಮದ ಬಗ್ಗೆ ಒಂದು ಮಾಹಿತಿಗಳನ್ನು ಹಾಕಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಅವನು ಯಾವ ಗೀಳಿಗೆ ಬಿದ್ದು ಏನು ಪೋಸ್ಟ್ ಹಾಕ್ಕೊಂಡು ಅತಿರೇಕದ ವರ್ತನೆ ತೋರ್ತಾನೋ ಅಂಥವ್ರಿಗೆ ಇಂಥ ಶಿಕ್ಷೆ ಆಯಿತು ಅನ್ನೋದನ್ನು ಕೂಡ ತೋರಿಸ್ಬೇಕು. ಆವಾಗಲೇ ಇಂಥ ಮನಸ್ಥಿತಿಗಳ ವಿಕೃತ ಮನಸ್ಥಿತಿಗಳು ಬದಲಾಗಬಹುದೇನೋ, ಅಥವಾ ಈ ಗೀಳಿನಿಂದ ದೂರ ಆದರೂ ಪ್ರಯತ್ನ ಪಡ್ಬೋದೇನೋ. ಅವ್ರ ಮನಸ್ಥಿತಿ ಬದಲಾಗದೇ ಇದ್ರೂ ಕೂಡ ಸೋಷಿಯಲ್ ಮೀಡಿಯಾದ ಈ ಗೀಳಿಂದ ಆದರೂ ದೂರ ಇರ್ಬೋದೇನೋ ಅಂಥ ಒಂದು ಕ್ರಮ ಆಗಬೇಕು. ಹಿರಿಯ ನಟರುಗಳು, ಚಿತ್ರರಂಗ ಕಂಡಂಥ ಕೆಲ ಮೇರು ನಟರುಗಳಲ್ಲಿ ಬಿರಾದರ್ ಅವರು ಒಬ್ಬರು. ಅವರು ಬಂದಿರುವಂಥ ಆ ಮೂಲದಿಂದ ಬಂದು ಬೀದರ್ನಂಥ ಕಟ್ಟ ಕಡೆಯ ಜಿಲ್ಲೆಯಿಂದ ಬಂದು ಇವತ್ತು ಆ ಮಟ್ಟದ ಸಾಧನೆ ಮಾಡಿರೋದು ಎಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಅದು.
ಒಬ್ಬ ಹಳ್ಳಿಯ ಪ್ರತಿಭೆ ನಗರಕ್ಕೆ ಬಂದು ಈ ಮಟ್ಟನ ಸಾಧನೆ ಮಾಡಿ ಒಂದಷ್ಟು ಸಿನಿಮಾಗಳನ್ನು ಮಾಡಿಕೊಂಡು ಮನೋರಂಜಿಸಿ ಇವತ್ತಿಗೂ ಅವರು ನೋಡಿ ನಕ್ಕು ನಾವೊಂದಷ್ಟು ಕೆಲವೊಂದು ನೋವುಗಳನ್ನ ಮರಿತೀವಿ. ಅದಕ್ಕೆ ಕಲಾವಿದರುಗಳನ್ನು ತುಂಬ ಪೂಜಿಸೋದು ಯಾಕೆ ಅಂತ ಕೇಳಿದ್ರೆ ಅವರನ್ನು ನೋಡಿ ಕೆಲವೊಂದಷ್ಟು ನಮ್ಮ ನೋವುಗಳು ಅದನ್ನೆಲ್ಲ ಮರೆತು ಒಂದಷ್ಟು ನಲಿವಿನ ಸಮಯವನ್ನು ಕಳಿತೀವಿ ಅವರ ಒಂದು ವಿಚಾರದಲ್ಲಿ. ಹಾಗಾಗಿ ಕಲಾವಿದರಿಗೆ ಅಷ್ಟೊಂದು ಮೇರು ವೇದಿಕೆ ಹಾಕಿಕೊಟ್ಟಿರುವಂಥದ್ದು. ಚಿತ್ರರಂಗಕ್ಕೆ ಯಾಕೆ ಇಷ್ಟೊಂದು ಬೆಲೆ ಅಥವಾ ರಂಗಭೂಮಿಗೆ ಯಾಕೆ ಇಷ್ಟೊಂದು, ಕಲಾವಿದರಿಗೆ ಯಾಕೆ ಇಷ್ಟೊಂದು ಗೌರವಿಸ್ತಾರೆ ಅಂತಂದರೆ ಅದು ಆ ಕ್ಷಣ ನಮ್ಮದಲ್ಲ ಅನಿಸ್ಬಿಡ್ತಾರೆ ಅವರು. ನಮ್ಮದು ಯಾವ ನೋವುಗಳು ಇರಲ್ಲ, ನಮ್ಮದೇ ಆದ ಒಂದು ಪ್ರಪಂಚವನ್ನು ಕಟ್ಟಿಕೊಡ್ತಾರೆ ಆ ಒಂದು ತಂಡ. ಅಂಥ ತಂಡದ ಮೇರು ಕಲಾವಿದ ಬಿರಾದರು. ಅಂಥ ಕಲಾವಿದರನ್ನ ಹೆಚ್ಚೆಚ್ಚು ನಾವು ಬದುಕಲಿ ಅಂತ ಆಶಿಸಬೇಕು. ಇಂಥ ಕಿಡಿಗೇಡಿಗಳ ವಿಕೃತ ಮನಸ್ಸನ್ನು ನಾವು ಆದಷ್ಟು ದೂರ ಇಡಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಬಂದ ತಕ್ಷಣಕ್ಕೆ ವೈರಲ್ ಆಗೋದು, ಸ್ಟೇಟಸ್ ಹಾಕ್ಬೋದು, ಸ್ವಲ್ಪ ವಿಚಾರವನ್ನು ಮಾಡಿ ಹೌದು ಅಲ್ವೋ ಅಂತ ತಿಳ್ಕೊಳ್ಳೋದು. ಯಾಕಂದರೆ ಅವನು ಬಿಟ್ಟಿರೋ ಪೋಸ್ಟನ್ನು ತಿಳಿದೇನೆ ಒಂದಷ್ಟು ಜನ ಪೋಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಭಿಮಾನಕ್ಕಿರ್ಬೋದು, ಆದರೆ ಅದು ಅವಾಂತರ ಆಗಬಾರ್ದು. ಫ್ಯಾಕ್ಟ್ ಚೆಕ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ತುಂಬ ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಹೌದಿರ್ಬೋದು, ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗಾಗಿದೆ ಅಂತಂದರೆ ಹಾಲಿಗೆ ಹುಳಿ ಹಿಂಡದಂಗೆ ಆಗ್ಬಿಡುತ್ತೆ. ಇಮಿಡಿಯೇಟ್ ಹೊಡೆದೋಗ್ಬಿಡುತ್ತೆ, ಇಮಿಡಿಯೇಟ್ ವೈರಲ್ ಆಗಿಬಿಡುತ್ತೆ. ಹಂಗಾಗಿದೆ ಪರಿಸ್ಥಿತಿ. ಈ ಕೆಟ್ಟ ಪರಿಸ್ಥಿತಿಯಿಂದ ಈಚೆ ಬರಬೇಕು. ಸೋಷಿಯಲ್ ಮೀಡಿಯಾದ ಎಲ್ಲ ಸ್ನೇಹಿತರುಗಳಿಗೆ ನಮ್ಮ ಮನವಿ ಇಷ್ಟೇ, ಬಂದ ಪೋಸ್ಟ್ಗಳೆಲ್ಲವೂ ಸತ್ಯ ಅಲ್ಲ, ಹಂಗಂತ ಎಲ್ಲವೂ ಸುಳ್ಳು ಅಲ್ಲ. ಸ್ವಲ್ಪ ಪರಾಮರ್ಶಿಸಿ ನೋಡಿ. ಇಂಥ ಕಲಾವಿದರ ಸಾವು ಬಯಸೋದಿದೆಯಲ್ಲ, ಅಂಥ ವಿಕೃತಿಗಳನ್ನು ಗುರುತಿಸಿ, ನಿಮ್ಮಲ್ಲೇ ಯಾರೋ ಒಬ್ಬ ಇರ್ತಾನೆ, ಅವನನ್ನು ಗುರುತಿಸಿ ಸಮಾಜದ ಮುಂದೆ ತನ್ನಿ. ಅಂಥ ವಿಕೃತ ಮನಸ್ಸುಗಳನ್ನು ದೂರ ಇಡೋಣ. ಇಂಥ ಮೇರು ವ್ಯಕ್ತಿತ್ವದ ನಟರನ್ನು ಮುಂದೆ ತಂದು ನಿಲ್ಲಿಸೋಣ. ಅವರಿಗೆ ಇನ್ನೊಂದಷ್ಟು ಆಯಸ್ಸು ಕೊಡಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ಳೋಣ. ಅವರು ಬದುಕಲಿ. ಈಗ ಕಲಾವಿದರಾಗಿ ಒಂದಷ್ಟು ಜೀವಿಸ್ತಾ ಇದ್ದಾರೆ, ಆ ಜೀವನ ಇನ್ನೂ ಮುಂದುವರಿಲಿ ಅನ್ನುವಂಥ ಆಶಯದೊಂದಿಗೆ ನಾವು ಹೇಳೋದಿಷ್ಟೇ, ಯಾವ ಕಾಲಕ್ಕೂ ಇಂಥ ವಿಕೃತಿ ಮೆರೆಯೋದನ್ನು ಬಿಟ್ಟುಬಿಡಿ, ಬದುಕೋದಕ್ಕೆ ಬಿಟ್ಟುಬಿಡಿ ಕಲಾವಿದರನ್ನು. ಅಂತ ಮೇರು ಕಲಾವಿದರು ಬದುಕದಷ್ಟು ಒಳ್ಳೆಯದು ಚಿತ್ರರಂಗಕ್ಕೆ ಮತ್ತು ರಂಗಭೂಮಿಗೆ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.